ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇದ್ದು, ಸೋಮವಾರಪೇಟೆ ತಾಲೂಕಿನ ಶಾಂತಹಳ್ಳಿ ವ್ಯಾಪ್ತಿಯ ಪುಷ್ಪಗಿರಿ ವನ್ಯಧಾಮದ ನಡುವೆ ಮಲ್ಲಳ್ಳಿ ಜಲಪಾತ ಹಾಲ್ನೊರೆ ಸೂಸುತ್ತಾ ಧುಮುಕ್ತಾ ಇದೆ. ಹಾಸನ ಮತ್ತು ಕೊಡಗು ಜಿಲ್ಲೆಯ ಗಡಿಯಲ್ಲಿರುವ ಈ ಜಲಪಾತದಿಂದ ಧುಮುಕಿ ನೀರು ಕುಮಾರಧಾರ ನದಿಯಾಗಿ ಹರಿದು ಕುಕ್ಕೆ ಸುಬ್ರಹ್ಮಣ್ಯ ಮೂಲಕ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿ ಸೇರ್ಪಡೆಯಾಗುತ್ತೆ. ಮಲ್ಲಳ್ಳಿ ಜಲಪಾತ ಸೋಮವಾರಪೇಟೆಯಿಂದ 32 ಕಿಲೋಮೀಟರ್ ಇದ್ದು ಸ್ವಂತ ವಾಹನದಲ್ಲಿ ತೆರಳುವುದು ಸೂಕ್ತ ಆಗಿದೆ. ನಯನ ಮನೋಹರವಾಗಿ ದೃಶ್ಯ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಜಲಪಾತಕ್ಕೆ ಹರಿದು ಬರ್ತಾ ಇದ್ದು, ಜಲಪಾತ ನೋಡುವ ಉತ್ಸಾಹದಲ್ಲಿ ಜಲಪಾತಕ್ಕೆ ತೆರಳೋದು ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ.